ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೊನ್ನೆ ಹೇಳ್ದಂಗೆ ನಿಮ್ಗೆ ಇವತ್ತು ಕುರುಕ್ಷೇತ್ರ ಪ್ಲೇಸ್ನ ತೋರಿಸ್ತೀನಿ ರೀ. ಬರ್ರಿ ಹಂಗಂದ್ರೆ ತಡ ಮಾಡೋದು ಬೇಡ, ಜಲ್ದಿ ನೋಡ್ಕೊಂಡು ಬರೋಣ. ನಾವು ಫಸ್ಟ್ ಹೋಗಿದ್ದು ಬಿರ್ಲಾ ಟೆಂಪಲ್ ಅಂತೇಳಿ. ಇದನ್ನು ನೋಡ್ರಿ, ಅದು ಬಿರ್ಲಾ ಟೆಂಪಲ್. ಫಸ್ಟಿಗೆ ನಮ್ಗೆ ಕಲ್ಲಿನ ರಥ ಕಾಣಿಸ್ತೈತ್ರಿ, 4 ಕುದುರೆಯ ಒಂದು ಕಲ್ಲಿನ ರಥ. ಇಲ್ಲಿ ಸುತ್ತಮುತ್ತಲು ಫುಲ್ ಗಾರ್ಡನ್ ಐತಿ. ಇದು ಒಂದು ಸ್ಟ್ಯಾಚ್ಯೂ ಐತೆ ಅಲ್ಲಿ. ನೆಕ್ಸ್ಟ್ ಇಲ್ಲಿ ಗುಡಿ ಐತೆ ನೋಡ್ರಿ. ಆ ಕಡೆ ಗುಡಿಗಳು ನೋಡೋಕೆ ಭಾಳ ಚಂದ, ಒಂಥರ ಡಿಫ್ರೆಂಟ್ ಇರ್ತಾವೆ. ಮಸ್ತ್ ಇತ್ತು ಗುಡಿ ಅಂತೂ. ಫುಲ್ ಎಲ್ಲ ಗಾರ್ಡನ್ ಇತ್ತು ಸುತ್ತಮುತ್ತಲು. ಎಲ್ಲಿ ನೋಡಿದ್ರು ಹಚ್ಚ ಹಸಿರ ಇತ್ತು, ಗಿಡಗಳ ಫುಲ್ಲ. ನಡುವಾದ ದೇವಸ್ಥಾನ ಐತೆ ರೀ, ಮಸ್ತ್ ಇತ್ತು ದೇವಸ್ಥಾನ. ಇದು ದೇವಸ್ಥಾನ ಕೃಷ್ಣನ ದೇವಸ್ಥಾನ ರೀ. ಕೃಷ್ಣನ ಮೂರ್ತಿ ಇದೆ ನೋಡ್ರಿ. ಇದ್ರ ಅಪೋಸಿಟ್ ಒಂದು ಗುಡಿ ಐತ್ರಿ, ಇದೆ ನೋಡ್ರಿ. ಅದ ನಮ್ಮ ಸೈಡ್ ಹೆಂಗೆ ಶಿವನ ಮುಂದೆ ನಂದಿ ಮೂರ್ತಿ ಇರ್ತೈತಲ್ಲ ಆ ಸೇಮ್ ಇತ್ತು ಅದು. ಇಲ್ಲಿ ಶ್ಲೋಕ ಅಂತೂ ಫುಲ್ ಓಡಾಡಿ ಎಂಜಾಯ್ ಮಾಡಿದ್ರಿ. ಗುಡಿ ತುಂಬ ಆಟ ಓಡಾಡ್ಕೊತಾ ಇದ್ದ. ಅಲ್ಲಿಂದ ನಾವು ನೆಕ್ಸ್ಟ್ ಈ ಪ್ಲೇಸಿಗೆ ಹೋದ್ವು ನೋಡ್ರಿ. ಇದು ಬ್ರಹ್ಮ ಸರೋವರ ರೀ. ಸರೋವರ ಅಂತೂ ಭಾಳ ದೊಡ್ಡದೈತಿ, ಎಲ್ಲಿ ನೋಡಿದ್ರು ನೀರಿ. ಅಲ್ಲಿ ಸೈಡ್ ಭಾಳಷ್ಟು ಗುಡಿಗಳು ಅದಾವ್ರಿ. ಇದು ಕುರುಕ್ಷೇತ್ರದ ಮೈನ್ ಪ್ಲೇಸ್. ಪುರಾತನ ಕಾಲದಾಗ ಯಾವ್ಯಾವ ಏನೇನು ನಡೆದವಲ್ಲ ಇಲ್ಲೆಲ್ಲ ಅದನ್ನು ನೋಡ್ಬೋದು. ಹಂಗೆ ಅಲ್ಲಿ ಆ ದೇವಸ್ಥಾನಗಳು ಅದಾವ್ರಿ. ಇದು ನೋಡ್ರಿ ಎಷ್ಟು ಚಂದ ಕಾಣತೈತಿ, ನೀರೊಳಗೆ ಸೂರ್ಯ ಮುಳುಗೋದ. ಇವ ನೋಡ್ರಿ ಅವೆಲ್ಲ ಸೈಡ್ ದೇವಸ್ಥಾನಗಳು. ಇದು ಒಂದು ಕಲ್ಲಿನ ರಥ ರೀ. ಮಹಾಭಾರತ ಒಳಗಿದ್ದಂಥ ಯುದ್ಧದ ಟೈಮ್ದಾಗ ಇದ್ದಂತಹ ಕಲ್ಲಿನ ರಥ ರೀ. ಇದು ವ್ಯೂ ಪಾಯಿಂಟ. ಇಲ್ಲಿ ನಿಂತ ನೋಡಿದ್ರೆ ಸುತ್ತಮುತ್ತಲು ದೇವಸ್ಥಾನ ನಡುವ ನೀರು ಕಾಣಿಸ್ತೈತಿ. ಭಾಳ ಚಂದ ಐತಿ ಇದು ಕುರುಕ್ಷೇತ್ರ ರೀ. ನೋಡ್ರಿ ಎಲ್ಲ ಫುಲ್ಲು ಸೈಡ್ ಎಲ್ಲ ಗುಡಿ ಕಾಣಿಸ್ತೈತಿ. ಇವೆಲ್ಲ ಅಲ್ಲೇ ಸಣ್ಣ ದೇವಸ್ಥಾನಗಳು ಅದಾವು. ಇದಂತೂ ಫುಲ್ ದೊಡ್ಡ ಸರೋವರ ಐತಿ. ಪುರಾತನ ಕಾಲದೊಳಗೆ ಏನೇನು ಆಗೈತಲ್ಲ ಯುದ್ಧ ಟೈಮ್ದಾಗ ಅವು ಒಂದಿಷ್ಟು ದೇವಸ್ಥಾನಗಳು ಒಂದಿಷ್ಟು ಇದನ್ನು ನೋಡಕ್ಕೆ ಸಿಗ್ತೈತಿ ನಮಗೆ. ಇದು ನೋಡ್ರಿ, ಅದು ಕಲ್ಲಿನ ರಥನ ಹೇಳೋದು. ಅಲ್ಲಿಂದ ನಾವು ಹೋಗಿದ್ದು ಮಹಾಕಾಳಿ ಟೆಂಪಲ್. ಇದು ನೋಡ್ರಿ, ಅದ ದೇವ್ರ ಮಹಾಕಾಳಿ. ಇಲ್ಲಿ ಈ ದೇವ್ರಿಗಂತೂ ಭಾಳ ಜನ ನಡ್ಕೋತಾರೆ. ಇವೆಲ್ಲ ಸೈಡ್ ದೇವಸ್ಥಾನಗಳು ರೀ ಅಲ್ಲಿ ಇವ. ಇದು ನೋಡ್ರಿ ಶಿವ ಮತ್ತು ಪಾರ್ವತಿ. ಇನ್ನೂ ಒಂದು ಸ್ಟ್ಯಾಚು ಐತೆ ನೋಡ್ರಿ ಶಿವನ ಮತ್ತು ಇದೆ ನೋಡ್ರಿ. ಆ ಮಹಾಕಾಳಿಗೆ ಏನಾದರೂ ಬೇಡ್ಕೊಂಡು ಕರೆ ಆಯ್ತಂತಂದ್ರೆ ಕುದುರೆ ಕೊಡ್ತಾರೆ, ಜೋಡು ಕುದುರೆ. ಇದು ನೆಕ್ಸ್ಟ್ ನಾವು ಹೋಗಿದ್ದು ಮಹಾಸ್ಥಾನೇಶ್ವರ ದೇವಸ್ಥಾನ ರೀ. ಇದು ನೋಡ್ರಿ, ಅದು ಎಷ್ಟು ಚಂದ ಹೂವಿನಿಂದ ಅಲಂಕಾರ ಮಾಡಿದರು. ಇವು ಎಲ್ಲ ಅಲ್ಲಿವ ಸೈಡ್ ಇರುವಂಥ ದೇವರ ಮೂರ್ತಿಗಳು ರೀ. ಇದು ಕಾಳಿ ದೇವಿ ನೋಡ್ರಿ, ಹಂಗೆ ಸಾಯಿಬಾಬಾ. ನೆಕ್ಸ್ಟ್ ಮಹಾಭಾರತ ಮ್ಯೂಸಿಯಂ ರೀ. ಇದು ನಾವು ಹೋಗಿದ್ದು ಸ್ವಲ್ಪ ನಾವು ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿತ್ತು. ಇದು ದೊಡ್ಡ ಸ್ಟ್ಯಾಚು ಐತ್ರಿ ಅಲ್ಲಿ, ಮಹಾಭಾರತ ಮ್ಯೂಸಿಯಂ ಅಂತ ಹೇಳ್ರಿ. ಇದು ನೋಡ್ರಿ ಅಲ್ಲಿ. ನಾವು ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿತ್ತು ರೀ. ಎಲ್ಲ ಮ್ಯೂಸಿಯಮ್ಗಳು ಬಂದಾಗಿದ್ದು, ಇದೊಂದು ಮ್ಯೂಸಿಯಂ ಚಾಲೂ ಇತ್ತು. ಇನ್ನೂ ಭಾಳಷ್ಟು ಮ್ಯೂಸಿಯಮ್ಗಳು ಅಲ್ಲಿ ಅದಾವು, ಭಾಳ ಚಂದ ಅದಾವು ನೋಡೋಕೆ. ಹಂಗೆ ಅಲ್ಲಿ ಸೈಡ್ ದೇವಸ್ಥಾನಗಳು ಭಾಳ ಅದಾವ್ರಿ, ಸಣ್ಣ. ಆದ್ರೆ ನೋಡೋಕೆ ನಮ್ಗೆ ಟೈಮ್ ಇರಲಿಲ್ಲ. ಒಂದು ಸ್ವಲ್ಪ ದೇವಸ್ಥಾನಗಳು ನಾವು ಬಿಟ್ಟು ರೀ. ನೆಕ್ಸ್ಟ್ ಮುಂದೆ ನೋಡ್ಬೇಕಂತೇಳಿ ಹಂಗೆ ಹೋದು. ಮ್ಯೂಸಿಯಮ್ಗಳಿಗೂ ಹೋಗೋಕ್ಕಾಗಲಿಲ್ಲ. ನೀವೇನಾದರೂ ನೆಕ್ಸ್ಟ್ ಈ ಕಡೆ ಹರಿಯಾಣ ಸೈಡ್ ಏನಾದರೂ ಬಂದ್ರೆ ಮಿಸ್ ಮಾಡಲ್ದ ನೋಡ್ಕೊಂಡು ಹೋಗ್ರಿ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಆದಷ್ಟು. ಈ ಕಡೆ ಸೈಡ್ ಪ್ಲೇಸ್ ಎಲ್ಲ ಭಾಳ ಚಂದ ಅದಾವ್ರಿ. ನಾವು ಈಗ ಹೋಗಿದ್ದಂಥ ಕುರುಕ್ಷೇತ್ರ ಅಂತೂ ಮಸ್ತ್ ಐತ್ರಿ. ಪುರಾತನ ಕಾಲದಾಗ ಏನೇನು ಆಗ್ಯಾವು ಅವನ್ನೆಲ್ಲ ನಾವಲ್ಲಿ ನೋಡ್ಬೋದು. ಯುದ್ಧ ಆದಂಥ ಭೂಮಿ, ಹಂಗೆ ಯುದ್ಧದ ರಥಗಳ, ಆಮೇಲೆ ದ್ರೌಪದಿಯ ಅಡಗಿಸಿಟ್ಟಂತಹ ಸ್ಥಳ, ದೇವಸ್ಥಾನಗಳು ಭಾಳ ಅದಾವ್ರಿ ಈ ಕಡೆ ಎಲ್ಲ ನೋಡೋಕೆ. ಅದನ್ನ ಮ್ಯೂಸಿಯಮ್ದಾಗೆಲ್ಲ ನಾವು ನೋಡ್ಬೋದು. ಒಂದಷ್ಟು ಮ್ಯೂಸಿಯಮ್ಗಳನ್ನ ನಾವು ಬಿಟ್ಟು. ನೀವೇನಾದರೂ ಈ ಸೈಡ್ ಬಂದ್ರೆ ಮಿಸ್ ಮಾಡಲ್ದ ನೋಡ್ಕೊಂಡು ಹೋಗ್ರಿ. ಈ ಕುರುಕ್ಷೇತ್ರ ಪ್ಲೇಸ್ ನಿಮ್ಗೆ ಇಷ್ಟ ಆಯ್ತಂತ ಅಂದ್ಕೊಂಡಿನಿ ರೀ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಇನ್ನೊಂದು ಪ್ಲೇಸ್ನ ನಿಮ್ಗೆ ತೋರಿಸ್ತೀನಿ. ಬಾಯ್, ಥ್ಯಾಂಕ್ ಯು.